ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಘನಪ್ರಭಾದಲ್ಲಿ ಒಂದು ನಿನ್ನೆ ಪ್ರತಿಭಟನೆ ಆಯಿತು. ಶಶಿಕಾಂತ್ ಗುರೂಜಿ ಜೊತೆಗೆ ನಮ್ಮ ಚೋನಪ್ಪ ಪೂಜಾರವರು ಅನೇಕ ರೈತರು ಕುಡ್ಕೊಂಡು ಕಾಲುವೆ ನೀರು ಬಿಡುಗಡೆ ಬಿಡಬೇಕು ಅಂತೇಳಿ ಸ್ಟ್ರೈಕ್ ಮಾಡಿದ್ರು. ಅದಕ್ಕೇನೋ ಒಂದು ಅಧಿಕಾರಿಗಳು ಸಮಾಧಾನ ಮಾಡಿ ಕಳಿಸಿದ್ರು. ಏಪ್ರಿಲ್ 2, 3 ಪ್ರತಿಭಟನೆ ಮಾಡಿದರು. ಗುರುಲಾಪುರದಲ್ಲಿ ಸ್ಟ್ರೈಕ್ ನೋಡಿದ್ದೀರಿ ನೀವು, ಜನ ಯಾವ ರೀತಿಯಾಗಿ ಕೂಡಿದ್ರು ರೈತರು. ಇದೆಲ್ಲಕ್ಕಿಂತಲೂ ಹೆಚ್ಚಿಗೆ ಹರಿಯಾಣ ಮತ್ತು ಪಂಜಾಬ್ ಜನ ದೆಹಲಿ ಬಾರ್ಡರ್ ಕೂತಿದ್ದು ವರ್ಷಗಟ್ಟಲೆ. ಅದೊಂದು ಅದ್ಭುತವಾದಂಥ ಪ್ರತಿಭಟನೆ. ಅಂಥ ಪ್ರತಿಭಟನೆ ನಾವು ಇತಿಹಾಸದಲ್ಲಿ ನೋಡೇ ಇಲ್ಲ. ಕರ್ನಾಟಕದಲ್ಲೂ ಪ್ರತಿಭಟನೆ ಆಗಿದೆ, ಎಲ್ಲ ಕಡೆ ಆಗಿದೆ. ಆದರೆ ದೆಹಲಿಯಲ್ಲಿ ಆದಂಥ ಪ್ರತಿಭಟನೆ ಅತ್ಯದ್ಭುತ. ಅದು ಸಿಕ್ಕ ಪ್ರತಿಫಲ ಏನು? ನಾನು ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೆ. ನಮ್ಮ ವಿಶೇಷವಾಗಿ ಸತ್ಯ ಮಾತಾಡುವಂಥ ಆದಷ್ಟು ಈ ಪತ್ರಿಕಾ ರಂಗದಲ್ಲೇ ಖಂಡಾಗಿ ಹೇಳುವಂಥ ಶಕ್ತಿ ಏನಾದರೂ ಬೆಳಗಾವಿ ಜಿಲ್ಲೆಯಲ್ಲಿ ಒಂದಿಷ್ಟು ಜನಕ್ಕಿದ್ರೆ ಅದು ನಮ್ಮ ಭಾಮನೆಯವರು ಒಬ್ಬರು, ಸದಾನಂದ ಭಾಮನೆಯವರು ಅಂತೇಳಿ ನಿಮಗೆಲ್ಲ ಪರಿಚಯ ಇರ್ಬೋದು. ಅವ್ರ ಜೊತೆಗೆ ಇಂಟರ್ವ್ಯೂ ಕೊಡೋ ಮುಂದೆ ಮಾತಾಡಿದರು. ಅವರು ಸಾಕಷ್ಟು ಪಾಪ ಹೇಳ್ತಾನೆ ಇರ್ತಾರೆ. ಅವ್ರ ಜೊತೆಗೆ ನಮ್ಮಂಥವ್ರು ಕೆಲವರು ಧ್ವನಿ ಎತ್ತಾನೆ ಇರ್ತಾರೆ. ಜೊತೆಗೆ ಬಸವರಾಜ ಕೊರೇರ್ ಅಂತವರು, ಪಾಪಗೌಡ ಪಾಟೀಲ್ ಅಂತವರು, ಅಲ್ಲೊಬ್ರು ಇಲ್ಲೊಬ್ರು ಮಿನುಕು ಹುಡುಗಿನಂಗೆ ನಮ್ಮ ಬೆಳಕಿನ ಚೆಲ್ಲುವಂಥ ಕೆಲಸ ಮಾಡ್ತಾ ಇರ್ತೀವಿ. ಅದರ ಹೊಳೆದು ಇಲ್ಲ ಅದು. ಯಾಕಂದ್ರೆ ಮೇನ್ ಮೀಡಿಯಾ, ಮುಖ್ಯ ಮೀಡಿಯಾ ಇದು ದೊಡ್ಡ ಸುದ್ದಿ ಮಾಡಬೇಕಾಗಿತ್ತು. ನೀರಿಲ್ಲ ರೈತರಿಗೆ, ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಒಂದು ದೊಡ್ಡ ನ್ಯೂಸನ್ನು, ರೈತರಿಗೆ ಹೊಲಕ್ಕೆ ನೀರಿಲ್ಲ ಅನ್ನೋದನ್ನು ಫ್ರಂಟ್ ಪೇಜಲ್ಲಿ ಹಾಕಬೇಕಾಗಿತ್ತು. ಯಾವ ಮೇನ್ ಪತ್ರಿಕೆ ಮತ್ತು ಯಾವ ಮೇನ್ ಮೀಡಿಯಾ ಈ ಸುದ್ದಿ ಮಾಡಿತ್ತು ಹೇಳ್ರಿ ನೋಡೋಣ. ಅವ್ರು ಮಾಡೋದು ಇಲ್ಲ. ಅದ್ರ ಸಂಬಳ ಒಂದು ಮೂಲೆಯೊಳಗೆ ಇಲ್ಲೋ ನಾವು ಮಾಡಿದಪ್ಪ ಸುದ್ದಿ ಅನ್ನುವಂಗೆ 2ನೇ ಪೇಜು 4ನೇ ಪೇಜು 3ನೇ ಪೇಜು ಎಲ್ಲೋ ಒಂದು ಮಾಡಿಬಿಟ್ಬಿಡ್ತಾರೆ ಅಷ್ಟೆ. ಯಾಕಂದ್ರೆ ಈ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಕೇವಲ ದುಡ್ಡಿದ್ದವರ, ಕೇವಲ ಇಲ್ಲಿಯ ಕಾರ್ಪೊರೇಟ್ಗಳ, ಕೇವಲ ಇಲ್ಲಿಯ ಬಂಡವಾಳಶಾಹಿಗಳ, ಕೇವಲ ಇಲ್ಲಿಯ ಪಾಳೆಗಾರರ ಪರ ಇದ್ದಂಥ ವ್ಯವಸ್ಥೆ ನಮ್ಮಲ್ಲಿದ್ದಾರೆ. ನಾವು ರೈತರು ಲೀಡರ್ ಆಗಿದ್ದಾರೆ ಇಲ್ಲಂತಲ್ಲ, ಆದರೆ ಪಾಳೆಗಾರಿಕೆ ರೈತರು ಲೀಡರ್ ಆಗಿದ್ದಾರೆ. ವಿನಾ ಒಬ್ಬ ಅವತ್ತಿನ ದುಡ್ಡು ಅವತ್ತಿನ ತಿನ್ನುವಂಥ ಕೃಷಿ ಕೂಲಿ ಇಲ್ಲಿ ಲೀಡರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿ ಇಲ್ಲದ. ಇಂಥ ಪ್ರಸಂಗದಲ್ಲೇ ನಮ್ಮ ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಹಿಂದಿನ ನಮ್ಮ ಅನೇಕ ಹೋರಾಟಗಾರರಾಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು, ಅದರ ಹಿಂದೆ ಬಂದಂಥ ಅನೇಕ ಲೀಡರ್ಗಳಾಗಿರ್ಬೋದು, ರಾಷ್ಟ್ರ ಮಟ್ಟದ ಚರಣ್ ಸಿಂಗ್ರಾಗಿರ್ಬೋದು, ಠಿಕಾಯಿತರಾಗಿರ್ಬೋದು, ಇವರು ಅನೇಕರು ತಮ್ಮ ಹೋರಾಟ ಮಾಡಿದರು. ಕರ್ನಾಟಕದಲ್ಲೂ ಹೋರಾಟ ಮಾಡ್ತಾನೆ ಇದ್ದೀವಿ. ಇವತ್ತಿಗೆ ನಾವು ಸಿಕ್ಕ ಪ್ರತಿಫಲ ಏನು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಹಸಿರು ಕ್ರಾಂತಿ ಮಾಡಿದರು, ಬಿಳಿ ಕ್ರಾಂತಿ ಮಾಡಿದರು ನಮ್ಮ MS ಸ್ವಾಮಿನಾಥನ್ ಅವರ ಮಾತಿನ ಪ್ರಕಾರ. ಆದರೆ C2+50 ಯಾಕೆ ಮಾಡ್ತಾಯಿಲ್ಲ ಇವತ್ತಿಗೂ? ಇದೇ ಸ್ವತಃ ಮೋದಿಯವರು ನಾನು ಅಧಿಕಾರಕ್ಕೆ ಬಂದರೆ C2+50 ನಿಶ್ಚಿತವಾಗಿ ಮಾಡ್ತೀನಿ ಅನ್ನುವಂಥ ಮಾತು ಕೊಟ್ಟಂಥವ್ರು ನಂತರದಲ್ಲಿ ಅದನ್ನು ಮರ್ತ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರು. ಯಾಕೆ? ಇವತ್ತು ನಾವು ರೈತ ನಾಯಕರು, ರೈತರು ಎಲ್ಲರೂ ವಿಚಾರ ಮಾಡಬೇಕಾಗಿತ್ತು. ಇವತ್ತು ಸ್ವತಃ ನಾವು ವಿಚಾರ ಮಾಡಬೇಕಾಗಿದೆ. ನೀವು ಸ್ಟ್ರೈಕ್ ಮೊನ್ನೆ ಗುರುನಾವರು ಅತ್ಯದ್ಭುತ ಸಿಕ್ಕದ್ದೇನು? 4,500 ರೂಪಾಯಿ ಖರ್ಚಾಗ್ತದೆ ಒಂದು ಟನ್ನಿಗೆ. ನಾವು ತೊಗೊಳ್ತೀವಿ 3,300 ಲಾಸ್ ಮಾಡ್ಕೊಳ್ತೀವಿ. ಪ್ರತಿ ಟನ್ನಿಗೆ 1,200 1,500 ಲಾಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ವತಃ ಇದನ್ನು ರೈತರು ಒಪ್ಕೊಳ್ತಾ ಇದ್ದಾರೆ. ಇದನ್ನು ಶಶಿಕಾಂತ ಪಡಸಲಗಿ ಗುರೂಜಿಯವರಾಗಿರ್ಬೋದು, ಚೂರಪ್ಪ ಆಗಿರ್ಬೋದು, ಇನ್ನುಳಿದಿಲ್ಲ ಲೀಡರ್ಗಳಾಗಿರ್ಬೋದು, ಕೋಡಿಹಳ್ಳಿ ಚಂದ್ರಶೇಖರ್ ಅವರಾಗಿರ್ಬೋದು, ಎಲ್ಲರೂ ಈ ಹಿಂದೆ ಆದಂತಹ ನಮ್ಮ ಆಗಿ ಹೋದಂತಹ ಅನೇಕ ಲೀಡರ್ಗಳು, ಬಾಬಾಗೌಡ ಪಾಟೀಲ್ ಆಗಿರ್ಬೋದು, ಅವ್ರ ಜೊತೆಗಾರರಾದಂತಹ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಾಗಿರ್ಬೋದು, KT ಗಂಗಾಧರಪ್ಪನವರಾಗಿರ್ಬೋದು, ಅನೇಕ ನಾಯಕರು ಹೋರಾಟ ಮಾಡಿದ್ದಾರೆ. ಇವತ್ತು ಕೇವಲ ಹೋರಾಟ ಮಾಡೋದನ್ನು ಸಿಗ್ತದೆ ಇವತ್ತು ಪ್ರತಿಫಲ ಅನ್ನೋದಕ್ಕೆ ನಾವು ಇದನ್ನು ನೋಡಿದಾಗ, ದೆಹಲಿ ಅವರು ಹೋರಾಟ ನೋಡಿದಾಗ 1 ವರ್ಷ ನಿರಂತರ ಇವತ್ತು 3 ಕಾನೂನುಗಳು ಹೋಗಿಲ್ಲ, ಬಾಜು ಬಿಟ್ಟಾರೆ ತೆಗೆದಷ್ಟು. ಸಪೋಸ್ ಏನಾದರೂ ಮೋದಿಯವರಿಗೆ 400 ಪಾರ್ ಆಗಿತ್ತಪ್ಪ ಅಂದ್ರೆ ಅವತ್ತು ನಿಶ್ಚಿತವಾಗಿ ಕಾನೂನು ಆಗ್ತಾಯಿತ್ತು. ರೈತರು ಇವತ್ತಿಗೆ ಒಪ್ಪಿಕೊಂಡಿದ್ದಾರೆ ಅಮೇರಿಕಕ್ಕೆ. ಇವರು ನಮ್ಮಲ್ಲಿ ಅವ್ರ ವಸ್ತುಗಳನ್ನೆಲ್ಲ ಅಗ್ರಿಕಲ್ಚರ್ ವಸ್ತುಗಳು ನಮ್ಮಲ್ಲಿ ಹಾಲು ಮಾರೋದು, ಮಜ್ಜಿಗೆ ಮಾರೋದು, ಮೊಸರು ನಮ್ಮ ರೈತರು ಎಲ್ಲಿ ಹೋಗೋದು? ಈ ಪರಿಸ್ಥಿತಿ ಇವತ್ತು. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ವತಃ ನಾವಂದ್ರೆ ನಮ್ಮ ರೈತರು, ನಮ್ಮ ಬಿದ್ದ ಸಮುದಾಯ, ಹಿಂದುಳಿದವರು ಎಲ್ಲರೂ ಕಾರಣವಲ್ಲ. ಯಾಕೆ ನಮಗೆ ಇದು ತಿಳುವಳಿಕೆನೇ ಇಲ್ಲೋ, ಗೊತ್ತಿದ್ದು ಸುಮ್ಮನಿದ್ದೀವೋ, ತಿಳುವಳಿಕಿಲ್ಲ ಅನ್ಬೇಕಾಗಿದೆ ಇಷ್ಟ. ಮತ್ತೆ ಯಾಕೆ ಎಕ್ಸ್ಪ್ಲೋಷನ್ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿಯವರು ಜೊತೆಗಾರರು ಇನ್ನುಳಿದ ಎಲ್ಲ ಕರ್ನಾಟಕದ ಅಥವಾ ರಾಷ್ಟ್ರ ಮಟ್ಟದ ನಾಯಕರು ಇವತ್ತು ಹೊಸದು ಏನಾದರೂ ಹುಡುಕಬೇಕಾಗಿದೆ. ಸ್ಟ್ರೈಕ್ ಮಾಡೋದ್ರಿಂದ, ಹೋರಾಟ ಮಾಡೋದು ನಾವು ಸಾಧಿಸ್ತೀವಿ ಅಂದರೆ ಈಗ ಸಾಧಿಸಿದ್ವಿ ನೋಡ್ರಿ. 4,000 ಖರ್ಚು ಮಾಡ್ಕೊಳ್ತೀವಿ, 3,300 ತೊಗೊಳ್ಳಿಕ್ಕೆ ಒಪ್ಕೊಂಡಿವಿ. ಇದು ಸಾಧನೆ ಅಂತ ನಾವು ತಾತ್ಕಾಲಿಕ ಅನಿಸ್ಬೋದು. ಇದು ಅದು ಶಾಶ್ವತ ಪರಿಹಾರ ಅಲ್ಲ. ರೈತ ಲಾಭ ಇಲ್ಲ.
ಯಾವ MSP ಮಾಡ್ತಾರೆ ರೀ ಕಾನೂನು ಇವರು? ಕಾನೂನು ಮಾಡಿ ನಡೀತಿದ್ದೇನು? ಇವತ್ತು ಕಬ್ಬಿ ಕಾನೂನು ಅದಲ್ರಿ. ಕಬ್ಬು 15 ದಿವಸದೊಳಗೆ ಬಿಲ್ ಕೊಡಬೇಕು, ಕೊಟ್ರ FRB ಅದು ಇದು ಏನೇನು ಹೇಳ್ತಾರೆ ದಾರಿ ತಪ್ಪಿಸೋ ಕೆಲಸಗಳು. ಸ್ವತಃ ಇದನ್ನು ನಮ್ಮ ಗುರೂಜಿಯವರು ಹೇಳ್ಕೊಂಡ್ರು ಆ ಇಂಟ್ರ್ಯೂದಲ್ಲಿ, ನಮ್ಮ ಸದಾನಂದ ಭಾವನೆ ಅವ್ರ ಜೊತೆ ಇಂಟ್ರ್ಯೂದಲ್ಲಿ ಮಾತಾಡಿದರು. ಹೌದು ರೀ, ಅದು FRB ಇದ್ದಿದ್ದು ಹೆಚ್ಚು ಮಾಡಿದರು, 10 ಮಾಡಿದರು, 11 ಮಾಡಿದರು ಅಂತ 9 ಇದ್ದಿದ್ದು. 9 ಮಾಡೋದೇ ಇಲ್ಲ ಇವರು. ಹಂಗಂದು ಮಾಡೋರು ಅವರು. ಸ್ವತಃ ನಾವು ರೀ ರೈತರು ನಾವು ಮಾಡ್ಬೇಕು ಅದನ್ನು. ನಾವು ಈ ದೇಶದ 70-80% ನಾವಿದ್ದು ನಮಗೆ ಅಧಿಕಾರ ಇಲ್ಲ. ಅಧಿಕಾರ ಹಿಡಿದಾಗ ಸಾಧ್ಯದು. ಇನ್ನೊಬ್ರು ಮಾಡೋದನ್ನು ಮಾಡೋದಿಲ್ಲ ಯಾರು. ರಾಜಕೀಯ ತರಬಾರ್ದು ರೀ. ಸುಮ್ಮನೆ ಹೇಳ್ತಾರೆ ಅವರು, ನಿಮ್ಮನ್ನು ರಾಜಕೀಯಕ್ಕೆ ಬರಬಾರ್ದು ಅಂತೇಳಿ ಹಾದಿ ಕಟ್ ಮಾಡೋ ಸಲ ಹೇಳ್ತಾ ಇರ್ತಾರೆ ಅವರು. ಅದಕ್ಕಾಗಿ ರಾಜಕೀಯದ ಕೆಟ್ಟದ್ದಲ್ಲ, ಈಗ ರಾಜಕೀಯ ಅಲ್ಲದು. ರಾಜನೀತಿ ನಾವು ಮಾಡೋನು ಇಲ್ಲಿ ಪ್ರಾಮಾಣಿಕವಾಗಿ ಮಾಡೋಂಥ ಅನಿವಾರ್ಯ ಐತಿ. ಕಾಂಶಿರಾಮ್ರು ಹೇಳ್ತಾ ಇದ್ರು, ನಾವು ಸ್ವತಃ ಹೇಳಿದಾಗ ಸ್ವತಃ ನಮ್ಮ ಅಧಿಕಾರ ಬಂದಾಗ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂತೇಳಿ. ಇದೇ ಮಾತನ್ನ ಕೇಜ್ರಿವಾಲ್ ಮೊದಲು ಹೇಳ್ತಾ ಇದ್ರು, ನಂತರ ಹೇಳಿದರು. ಸ್ವಲ್ಪ ಏನೋ ಆರೋಪ ಬಂತು, ಹಿಂದೆ ಸರಿತಾರೆ. ಆದರೆ ಅವ್ರಲ್ಲಿ ಪ್ರಾಮಾಣಿಕತೆ ಇಲ್ಲಂತಲ್ಲ. ಅದಕ್ಕೆ ಇವತ್ತು ರೈತ ನಾಯಕರು ಎಲ್ಲರೂ ಅಥವಾ ರೈತರು ಸಹಿತ ಎಲ್ಲರೂ ಕುಡ್ಕೊಂಡು ಚಿಂತನೆ ಮಾಡಬೇಕಾಗಿದೆ. ಬರೀ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಸಾಲ್ವ್ ಆಗ್ತಾವ ಎಲ್ಲ ಪ್ರಾಬ್ಲಮ್ಗಳು. ಎಂದೂ ಸಾಧ್ಯ ಇಲ್ಲ. ನೆವರ್ ಇಟ್ ಈಸ್. ನೀವು ಬರೀ ಜೀವನ ಪರ್ಯಂತ ಸ್ಟ್ರೈಕ್ ಮಾಡೋದು ಆಗ್ತದೆ. ಹೇಳೋದು ಸ್ಟ್ರೈಕ್ ಮಾಡೋದು ಬರೋದು. ಈಗ ನೋಡಿ, ನೀರು ಬಿಡೋ ಸಲುವಾಗಿ ಎಡದಂಡೆ ಬಲದಂಡೆ ನೀರು ಬಿಡ್ರಿ ಸ್ಟ್ರೈಕ್ ಮಾಡೋದು. ಅವ್ರ ಕೈಯಲ್ಲಿ ಪೊಲೀಸ್ ಅದ, ಅವ್ರ ಕೈಯಲ್ಲಿ ಮಿಲ್ಟ್ರಿ ಅದ, ಏನೆಲ್ಲ ಅದನ್ನೇ ಅವ್ರದ್ದು ನಮ್ಮ ಬಾಯಿ ಬಂದು ಮಾಡೋ ಸಲುವಾಗಿ ಇವೆಲ್ಲ ಇದ್ದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬರೀ ಹೋರಾಟ ಒಂದಲ್ಲ. ಗಾಂಧೀಜಿಯವ್ರ ಹೋರಾಟ ಮಾಡ್ತೀವಿ ಅಂದ್ರೆ ಅಷ್ಟು ನಿಲ್ಲವಾಗಿಲ್ಲ. ನಾವಿನ್ನು ಹೊಸ ಹೆಜ್ಜೆ ಇಡಬೇಕಾಗ್ಯದ. ಅದಕ್ಕೆ ನಾನು ಮೇಲಿಂದ ಹೇಳುವಂಥದ್ದು, ರೈತ ನಾನು ಸ್ವತಃ ಮಾರ್ಕೆಟ್ ತಾನೇ ಮಾಡ್ಕೋಬೇಕಿಲ್ಲ, ಯಾರು ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಉಳಿದವ್ರು ಮಾಡಿ ಕೊಡೋದು ನಿಮ್ಮನ್ನು. ಇಲ್ಲಿಯ ದಲಾಲಿ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ ನಿಮ್ಮ ಮಾರ್ಕೆಟ್ ಮಾಡಿ ಕೊಡೋದಿಲ್ಲ, ಸಾಧ್ಯನೇ ಇಲ್ಲ. ನೆವರ್. ಛೋಟು ರಾಮ್ ಏನು ಮಾಡಿದರು, APMC ತನಕ ಅಲ್ಲಿ ನಿಂತದ್ದು, ಅದು ಕಿತ್ತು ಹೋಗ್ಯದ. ಈಗ ಓಪನ್ ಮಾರ್ಕೆಟ್ ಅಂತ. ಏನು ಓಪನ್ ಮಾರ್ಕೆಟಾ? ಎಲ್ಲಿ ಹೋಗ್ಬೇಕು ನಿಮ್ಮ ಬೆಳೆದ ಬೆಳೆಯನ್ನು ಒಂದು ಮಿನಿಮಮ್ ಇಲ್ಲೇ ಉದಾಹರಣೆ ತೊಗೊಳ್ರಿ. ಹೋಬಳಿ ಮಟ್ಟ, ಹಳ್ಳಿ ಮಟ್ಟದಿಂದ ನೀವು ಹೋಬಳಿ ಮಟ್ಟಕ್ಕೆ ತೊಗೊಳಂಗಿಲ್ಲ ರೀ. ನೀವು ತಾಲೂಕು ಮಟ್ಟಕ್ಕೆ ತಂದು ಮಾರ್ಬೇಕು ಹೋದ್ರನ್ನ. ಒಂದು ತಾಲೂಕು ಸುತ್ತಮುತ್ತಲಿನ ಹಳ್ಳಿಗಳು 10-20 ಕಿಲೋಮೀಟ್ರು, 30 ಕಿಲೋಮೀಟ್ರು, 40 ಕಿಲೋಮೀಟ್ರು, 60 ಕಿಲೋಮೀಟ್ರ್ ತನಕ ಹೋಗ್ತಾ ಇರ್ತಾವೆ. ಅಷ್ಟು ಹೊತ್ಕೊಂಡು ತಂದು 10-20 ಟನ್ಗಳ ಎಲ್ಲ ಬೆಳೆದು ತಂದು ಅಲ್ಲಿ ಕುಂತ ಮಾರಿ ನೀವು ಯಾವಾಗ ನೀವು ಸಾಹುಕಾರ ಆಗವರು ಏನಾಗವರು ಅಂತ. ಇದು ಬೇಸಿಕ್. ಇದನ್ನು ಬೆಳೆಸಬೇಕಾಗಿದ್ದು ನಮ್ಮಲ್ಲ. ಇದನ್ನು ಮತ್ತೆ ಹೇಳ್ತಾ ಇದ್ದಿಲ್ಲ ಎಲ್ಲರಿಗೂ. ನಮ್ಮ ಸದಾನಂದ ಭಾವನೆ ಅವರು ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಅಡ್ಡಿ ಇಲ್ಲ, ಮಾಡಬೇಕು ಮತ್ತು ಅದು ಅನಿವಾರ್ಯ ಇದೆ. ಈಗ ಹಾಕಿಕೊಟ್ಟಿರಿ ನಮ್ಮ ಹಿರಿಯರು, ಪ್ರೊಫೆಸರ್ ನಂಜುಸ್ವಾಮಿ ಅದು, ಬಾಬಾಗೌಡರು ಅದೆಲ್ಲ ಹೋರಾಟ ಮಾಡಿದ್ರೆ ಸಾಧಿಸಿದ್ರೇನು ಇವತ್ತು ಅದು ಬಂತದೆ. ಹೋರಾಟ ಮಾಡ್ತಾರೆ, ಒಂದು ಜನ ಕೊಡ್ತಾರೆ, ಅವ್ರಿಗೆ ಮೌನ ಆಗಿಬಿಡ್ತಾರೆ. ಅದು ಬೇಡ. ಇಡೀ ವ್ಯವಸ್ಥೆನ ಬದಲು ಮಾಡುವಂಥದ್ದು. ಇಡೀ ವ್ಯವಸ್ಥೆ ರೈತರ ಕೈಯಲ್ಲೇ, ದುಡಿಯೋರ ಕೈಯಲ್ಲೇ, ಜಗಳ ಈ ದೇಶದ 85% ಇರೋರ ಕೈಯಲ್ಲಿ ಯಾಕೆ ಬರ್ತಾ ಇಲ್ಲ? ಇದಕ್ಕೆ ಬರುವಂಥ ಕೆಲಸ ಇವತ್ತು ರೈತ ನಾಯಕರು, ರೈತರು ಕೂತು ವಿಚಾರಣೆ ಮಾಡಬೇಕಾಗಿದೆ. ಸ್ಟ್ರೈಕ್ ಎಷ್ಟು ಮಾಡ್ತೀರಿ ನೀವು? ಈಗ ನೀರಿಗೆ ಸ್ಟ್ರೈಕ್ ಮಾಡೋದು. ಈಗಾಗಲೇ ಶಶಾಂಕ್ ಗುರೂಜಿ ಅವರು ಹೇಳಿದರು ನಿನ್ನೆ ಒಂದು ಭಾಷಣದಲ್ಲ, ಪಾಪ ಧಾರವಾಡದಲ್ಲಿ ನಿರುದ್ಯೋಗಿಗಳಿದ್ದಾರೆ. ಹೌದು, ಉದ್ಯೋಗ ಹುಟ್ಟಾಗಿ ಸಾಧ್ಯ ಹೆಂಗೆ ಕೊಡ್ತದೆ ಹೇಳ್ರಿ? 2.5 ಲಕ್ಷ ಇವತ್ತೇನೋ ತುಂಬಿಕೊಂಡು ಸಹಿತ ನಿರುದ್ಯೋಗ ಹೋಗ್ತಿಲ್ಲ ರೀ. 7.5 ಲಕ್ಷ ಜನ ನಿರುದ್ಯೋಗಿ ಇದ್ದಾರೆ ಆರೋಗ್ಯ ದೇಶಪಾಂಡೆ ಅವ್ರ ರಿಪೋರ್ಟ್ ಹೇಳ್ತಾರೆ. ಅದನ್ನು 2 ಲಕ್ಷ ಮಂದಿ ಕೊಟ್ಟರು ಸಹಿತ ಕಡಿಮೆ ಆಯ್ತು ಹೇಳ್ರಿ. ಅದು ಸುಮ್ಮನೆ ತಾತ್ಕಾಲಿಕ ಅಷ್ಟೇ. ನಾವೇನು ಮಾಡ್ತಾಯಿದ್ದೀವಿ, ತಾತ್ಕಾಲಿಕ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀವಿ. ಅದರ ಬದಲಾಗಿ ಶಾಶ್ವತ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಏನಿದ್ರು ಅದು ಅಗ್ರಿಕಲ್ಚರ್. ಅದು ನಿಮಗೆ ಗೊತ್ತದ. ಒಕ್ಕಲ್ತನಕ್ಕೆ ಮಾರ್ಗಡಿಸಬೇಕು. ಲಾಭ ಆದರೆ ಎಲ್ಲ ಕಲ್ತಂತವ್ರು ಈಗ ಉದ್ಯೋಗ ಬಂದು ಹತ್ತಾರ, ಒಕ್ಕಲ್ತನಕ್ಕೆ ಬಂದು ಹತ್ತಾರೆ. ಲಾಭ ಇಲ್ಲದ್ರೆ ಹೆಂಗೆ ಹತ್ತಾರ ರೀ? ಲಾಭದ ಬೆಳೆ ನೀವು ಕಬ್ಬು ಅಂತ ಹೇಳಿದ್ರಿ, ಕಬ್ಬಿನಾಗ ಪ್ರತಿ ಟನ್ನಿಗೆ 1200 ರೂಪಾಯಿ ಲಾಸ್ ಆಗ್ತದೆ. ಇದು ಓಪನ್ ಚಾಲೆಂಜ್. ಇದು 1 ಎಕರೆ ಕಬ್ಬು ಬೆಳೆದ್ರೆ ಎಷ್ಟು ಖರ್ಚು ಮಾಡ್ತೀರಿ? ಸ್ವತಃ ನಿನ್ನೆ ಶಶಾಂಕ್ ಗುರೂಜಿ ಅವರು ಹೇಳಿದ್ರು 2 ಲಕ್ಷ ಅಂತ. ಹೋದ ಕಡೆಗೆ 1.5 ಲಕ್ಷ ಖರ್ಚು ಮಾಡ್ತೀರಿ. ಆ 1.5 ಲಕ್ಷ ನೀವು ಬಡ್ಡಿ ತೆಗೆದು ಹಾಕ್ಬೇಕಂತ ದುಡ್ಡು ಅದನ್ನು ನಿಮ್ಮ ಕಡೆ 10 ಗಂಟೆ ಎಲ್ಲರೂ ಸಾಲ DCC ಬ್ಯಾಂಕಿಗೆ 1 ಲಕ್ಷ ಸಾಲ ಕೊಡೋದು ಬೆನ್ನತ್ತಿದ್ರು ನಾವು. ಶೂನ್ಯ ಬಡ್ಡಿ ಇರಲಿ, ಏನೂ ಇಲ್ಲ. ಸಾಲ ಅಲ್ಲ. ನಮಗೆ ಯಾರೂ ಸಾಲನೂ ಕೊಡೋದಿಲ್ಲ. 40,000 50,000 ಸ್ವತಃ ಉಸ್ತುವಾರಿ ಸಚಿವರು ಒಂದು ಕಡೆ ಹೇಳ್ಕೊಂಡವ್ರು, ಇಲ್ಲರಿ ನಮ್ಗೆ 40,000 ಮೇಲೆ ಕೊಡೋಕೆ ಬರೋದಿಲ್ಲ ಅಂತೇಳಿ. ನೀವು ಸ್ಟ್ರೈಕ್ ಮಾಡ್ತೀರಿ, ಮತ್ತು ಅದೇನೋ ಗುದ್ದೆ ಆಡ್ತೀರಿ, ಒಂದು 60,000 ಬಂದು ನಿಲ್ತೈತಿ. ಆದ್ರೆ ಮತ್ತೆ 40,000 ರೂಪಾಯಿ ಸಾಲ ಉಳಿದಿಲ್ಲ. ಅದಕ್ಕೆ ಈ ರಾಜಕೀಯ ವ್ಯವಸ್ಥೆ ಏನದಲ್ಲ, ಇದು ಬದಲು ಮಾಡೋ ಸಲುವಾಗಿ ಕಾನ್ಶಿರಾಮ್ರಂಗೆ ಪ್ರತಿಯೊಬ್ಬರು ಕಾನ್ಶಿರಾಮ್ ಆಗ್ಬೇಕು. ಇವತ್ತು ಇರಾನ್ ನೋಡ್ರಿ, ಇರಾನದೊಳಗೆ 45 ಮಂದಿ ಲೀಡರ್ಗಳೆಲ್ಲ ಕೊಲೆ ಮಾಡಿದ್ರು, ಇಸ್ರೇಲ್ ಮತ್ತು ಅಮೇರಿಕಾದವರು. ಆದರೂ ಅಲ್ಲಿ ಯುವಕರು ಪ್ರತಿಯೊಬ್ಬನೂ ಅಲ್ಲಿ ಯೋಧ ಆಗಿಬಿಟ್ಟ. ಇವತ್ತು ಅಮೇರಿಕಾ ಡೋಗಿ ಸಲಾಮ್ ಹೋಗುವಂಥ ಪ್ರಸಂಗ ಬಂದು ನಿಂತದ್ದು. ಹಂಗೆ ಇಲ್ಲಿ ರೈತರು ಹೇಳ್ತಾರೆ ನಿಂತರಪ್ಪ ಅಂದ್ರೆ ಜಾಣರು ಅದಾರಂದ್ರೆ ತಮ್ಮ ಹಕ್ಕು ತಂದುಕೊಂಡ್ರೆ ನೀರಿಗೆ ಹೋರಾಟ ಮಾಡೋದು, ನಮ್ಮ ಬೆಲೆ ಹೆಚ್ಚು ಮಾಡ್ಲಿಕ್ಕೆ ಹೋರಾಟ ಮಾಡೋದು, ನಮ್ಮ MSP ಕೊಡೋದು ಹೋರಾಟ ಮಾಡೋದು. ಹೋರಾಟ ಎಷ್ಟು ಹೋರಾಟ ಮಾಡ್ತೀರಿ? ಒಂದೇ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ 25 ಲಕ್ಷ ಬರ್ತಾನೆ ರೀ, 50 ಲಕ್ಷ ಬರ್ತಾನೆ ಅಂತ ಇಟ್ಕೊಳ್ಳೋಣ, ನಾವು ಇಲ್ಲಂತಲ್ಲ. ಅಷ್ಟು ಜನ ಬಂದವ್ರಿಗೆ ಅಲ್ಲಿ ಪರಿಸ್ಥಿತಿ ಏನು, ಅಲ್ಲಿ ಇರ್ಕೊಳ್ಳೋದು ಹೆಂಗೆ, ಏನು ಮನೆ ಎಷ್ಟು ಗೋಳ ಇದೆ ನಿಮ್ಗೆ ಗೊತ್ತದ.
ಜನ ಯಾವ ರೀತಿಯಾಗಿ ತೊಂದರೆ ಅನುಭವಿಸಿದ್ರು ಅಂತೇಳಿ. ಅದಕ್ಕಿಂತಲೂ ನಿಮ್ಮ ಕೈಲೇ ಇದೆ. ಪ್ರತಿಯೊಂದು ಹಳ್ಳಿಗೂ ಜಾಗೃತಿ ಮಾಡಿ ಮತದಾನ ಬರ್ತದೆ ಇಲೆಕ್ಷನ್ದಲ್ಲಿ. ಪ್ರತಿಯೊಬ್ಬರು ಯಾರಪ್ಪ ಯೋಗ್ಯರಿದ್ದಾರೆ ಅವ್ರಿಗೆ ಹಾಕಿ ಮತ ದುಡ್ಡು ತೊಗೊಂಡು ಹೊರಟಾಗೋದು ಬಂದ್ ಮಾಡಿರಿ. ಇದನ್ನು ಎಚ್ಚರಿಕೆ ಕೊಡ್ರಿ ಎಲ್ಲರಿಗೂ, ರೈತರಿಗೆ. ನಿಮಗೆ ರೇಟ್ ಬರಬೇಕಾಯ್ತಪ್ಪ, ನಿಮ್ಮ ಬೆಳೆ ರೇಟ್ ಬರಬೇಕಾಯ್ತು. ಪ್ರತಿಯೊಂದು ಹಳ್ಳಿಗೂ ಗೋಡಾರು ಕಳಿಸ್ಕೋರಿ. MS ಸ್ವಾಮಿನಾಥನ್ ಹೇಳಿದಂಥ C2+2 ಇದು ಯಾವುದೇ ಸರ್ಕಾರ ಬಂದು ಮಾಡಬೇಕಾದಲ್ಲ. ಅದು ಮಾಡೋದಂದ್ರೆ ಸರ್ಕಾರ ಬೇಡ ನಮಗೆ ಅಂತ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿದಾಗ ಏನಾದರೂ ಪರಿಹಾರ ಸಿಗ್ತದೆ ವಿನಃ ಕೇವಲ ಸ್ಟ್ರೈಕ್ ಮಾಡ್ತೀವಿ ಮತ್ತೇನೋ ಮಾಡ್ತೀವಿ ಅಂದ್ರೆ ಮಾಡಂತಾರಲಿ ಅವರು. ಯಾಕಂದ್ರೆ ನೀವು ಸ್ಟ್ರೈಕ್ ಮಾಡಿ ಕಲ್ಲು ಹೋಗೋದು ಮತ್ತೇನೋ ಮಾಡಿದ್ರೆ ಸಹಿತ ಲಾಸ್ ಆಗೋದಾದರೆ ಈಗಾಗಲೇ ಅನೇಕ ಕೋರ್ಟ್ಗಳು ಸಹಿತ ನೀವು ವಿರೋಧ ಮಾಡಿದ್ದಾವೆ. ಕೋರ್ಟ್ ಮೊರಗೆ ನೀವು ಸ್ಟ್ರೈಕೆಲ್ಲ ಬ್ಯಾನ್ ಮಾಡಿ ಹೋಗ್ಬಿಡ್ತಾರೆ. ನೀವು ಜಲ್ದಿ ಮಾಡಿ ಹೇಳೋದು ಕಾರಣ ಮೊನ್ನೆದಂಥ ಒಂದು ಸ್ಟ್ರೈಕ್ದಲ್ಲಿ ಒಂದು ಕಡೆ ದುಂಬಡಿ ಶುರು ಮಾಡಿಸಿಬಿಟ್ರು, ಕಲ್ಲು ಹೋಗಿದ್ದು ಮತ್ತೇನು ಮಾಡೋದು. ಆಗ ಅನಿವಾರ್ಯವಾಗಿ ಚುನಾವಣೆಯವರಾಯ್ತು, ಇನ್ನುಳಿದವರಾಯ್ತು, ಆ ಹೋರಾಟದ ಹಿಂದೆ ಸರಿ ಪ್ರಸಂಗ ಬಂತು. ಇವೆಲ್ಲ ಇಲ್ಲಿ ಮುಂದೆ ಹೋರಾಟ ಒಂದೇ ಅಲ್ಲ, ಪ್ರತಿ ರೈತನ ಜಾಗೃತಿ ಮಾಡಿ ಪ್ರತಿ ಒಂದು ಮತನೂ ಕರೆಕ್ಟ್ ಒಬ್ಬ ಯೋಗ್ಯ ವ್ಯಕ್ತಿಗೆ ನಮ್ಮನ್ನು ರಕ್ಷಣೆ ಮಾಡುವಂಥ ವ್ಯಕ್ತಿಗೆ ಓಟ್ ಹಾಕುವಂಥ ಒಂದು ವ್ಯವಸ್ಥೆಗೆ ನೀವು ಚಾಲನೆ ಕೊಡ್ರಿ. ಬಾಬಾಗೌಡರು ಸೋತಿದ್ದು ಅಲ್ಲೇ, ಪ್ರೊಫೆಸರ್ ನಂಜುಂಡಸ್ವಾಮಿಗಳು ಸೋತಿದ್ದು ಅಲ್ಲೇ, ಶಾಂತವೀರ ಗೋಪಾಲಗೌಡರು ಸೋತಿದ್ದಲ್ಲೇ. ಎಲ್ಲಿಂದ್ರೆ ಯಾರ ಕೈಯಲ್ಲಿ ಮತ ಅದಲ್ಲ ಅದನ್ನು ಮ್ಯಾಕ್ಸಿಮಮ್ ಜನ ಇದ್ದೀವಲ್ಲ ಅವರು ನಮ್ಮ ಹಿತಕ್ಕೆ ಬೇಕಾಗುವಂಥ ಸರ್ಕಾರ ರಚನೆ ಮಾಡೋದು ಪ್ರಯತ್ನ ಮಾಡಿರಿ. 500,000 ಕೊಂಡ್ಕೊಂಡು ಹೋಗುವಂಥ ಈ ರಾಜಕಾರಣಿಗಳಿಗೆ ಮತ ಹಾಕೋದು. ನಮ್ಮನ್ನು ಕೆಲಸ ಮಾಡೋರು ಯಾರಪ್ಪ, ನಮ್ಮಲ್ಲಿ ರೈತರು ಯಾರು ಒಳ್ಳೆಯವ್ರದ್ರು ಅವ್ರು ನಿಲ್ಲಿಸ್ರಿ, ಆಡಿಸ್ರಿ. ಇದು ಬದಲಾವಣೆ ಆಗೋ ತನಕ ನಾವು ಸ್ಟ್ರೈಕ್ ಮಾಡೋದನ್ನು ಪಾಪ ಬಾಂಬಳೆಯವರು ಹೇಳ್ತಾರೆ, ನಾವು ಹೇಳ್ತೀವಿ, ಬಾಪುಗೌಡರು ಪಾಟೀಲರು ಹೇಳ್ತಾರೆ. ಆದರೆ ಮೇನ್ ಮೀಡಿಯಾ ನಮಗೆ ಯಾರು ಸಪೋರ್ಟ್ ಮಾಡಿದ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರಲಿ ಅನ್ನೋ ಮಾತನ್ನು ಹೇಳ್ತಾ ಒಳ್ಳೆಯ ಮೂಮೆಂಟ್ ಮಾಡ್ತಾಯಿದ್ದಾರೆ. ಶಶಿಕಾಂತ್ ನಮ್ಮ ಪಡಸಲಗಿ ಜೊತೆಗೆ ನಮ್ಮ ಚೋನಪ್ಪ ಪೂಜಾರಿ ಅವ್ರ ಜೊತೆಗೆ ಇನ್ನೂ ಅನೇಕ ನಮ್ಮ ಏನಪ್ಪ ಅಂತಂದ್ರೆ ರೈತ ನಾಯಕರು ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಈ ದಿಸೆಯಲ್ಲೇ ಸ್ಟ್ರೈಕ್ ಮಾಡೋಕ್ಕಿಂತಲೂ ಜಾಗೃತಿ ಮಾಡಿ ಪ್ರತಿ ಹಳ್ಳಿಗೆ ಗೋಡೌನ್ ತಯಾರು ಮಾಡ್ಕೊಂಡು ನಾವು ಮಾಡುವಂಥ ಪ್ರಯತ್ನ ಮಾಡಿ ಒಂದು 25% ಕೊಡಿದಾಗ ಸರ್ಕಾರ ನೀವು 75 ಹಾಕಿರಿ ಅಂತೇಳಿ ಗೋಡೌನ್ ನಮ್ಮಲ್ಲಿ ನಾವು ಮಾಡಿದ್ವು ಅಂದ್ರೆ ನಮ್ಮ ಬೆಳೆಯಲ್ಲಿ ಮಾರ್ತೀವಿ. ಪ್ರತಿಯೊಂದು ಕೆಲವು ನೀರು ಮತ್ತು ಗೋಡೌನ 2 ಆಯ್ತು ಅಂದ್ರೆ ನಾವು ಸರ್ಕಾರಕ್ಕೆ ಸಾಲ ಕೊಡೋಂಗೆ ಆಗ್ತೀವಿ ಅಲ್ವಾ. ಅದಕ್ಕೆ ಸರ್ಕಾರ ನಮ್ದು ಆಗ್ಬೇಕು, ಕಾಂಗ್ರೆಸ್ ನಮಗೆ ಹೇಳೋಂಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಇದೊಂದು ಚರ್ಚೆ ನೋಡಿ, ನಿಮಗೆ ಸರಿ ತಪ್ಪು ಅಂತ ಮಾಡಿರಿ, ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿ ಏನು ಮಾಡ್ತಾಯಿರಲಿ, ಚರ್ಚೆ ಮಾಡ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅಂತ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.